ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ವಿಜೇಂದ್ರ ರಾಮನಾಥ ಭಟ್ಟರು ಬರೆದಿರುವ 171 ಸಂಚಿಕೆ ಮದುವೆ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಾರ್ಥನೆ ಅನ್ನೋ ಒಂದು ಪುಸ್ತಕದ ಬಗ್ಗೆ. ಅಂದ್ರೆ ಗಾಯತ್ರಿ ಮಂತ್ರದಂತಹ ಒಂದು ಮಹಾನ್ ವೈದಿಕ ಮಂತ್ರವನ್ನ ಮದುವೆಯಾಗೋಕೆ ಬರ್ತಿರೋ ಅಡ್ಡಿ ಆತಂಕಗಳನ್ನ ಅದನ್ನ ನಿವಾರಿಸ್ಕೊಳ್ಳೋಕೆ ಹೇಗೆ ಬಳಸಬಹುದು ಅಂತ ಈ ಪುಸ್ತಕ ವಿವರಿಸುತ್ತೆ. ಹೌದು. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ ಆಕ್ಚುಲಿ ಇದು ಗಾಯತ್ರಿ ಮಂತ್ರ ಅನ್ನೋದು ಮೂಲತಃ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಇರೋದು. ಅಂತಹ ಒಂದು ಮಹಾಮಂತ್ರವನ್ನ ಮದುವೆಯಂತಹ ಒಂದು ನಿರ್ದಿಷ್ಟ ಲೌಕಿಕ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ಬಳಸೋದು ಸರಿನಾ? ಇದು ಅದರ ಮೂಲ ಉದ್ದೇಶಕ್ಕೆ ಸರಿಹೊಂದುತ್ತಾ ಅಥವಾ ಅದರ ಆಧ್ಯಾತ್ಮಿಕ ಗಾಂಭೀರ್ಯವನ್ನ ಕಮ್ಮಿ ಮಾಡಿದ ಹಾಗೆ ಆಗುತ್ತಾ? ಇದನ್ನೇ ನಾವು ಇವತ್ತು ಚರ್ಚೆ ಮಾಡೋಣ. ನನ್ನ ನಿಲುವು ತುಂಬ ಸ್ಪಷ್ಟವಾಗಿದೆ. ಮದುವೆಯಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕೆ ಗಾಯತ್ರಿ ಮಂತ್ರವನ್ನು ಬಳಸೋದ್ರಲ್ಲಿ ತಪ್ಪೇನಿಲ್ಲ. ಇದೊಂದು ಶಕ್ತಿಯುತವಾದ ಮತ್ತು ಸರಿಯಾದ ಮಾರ್ಗ ಅಂತಲೇ ನಾನು ವಾದಿಸ್ತೀನಿ. ಈ ಪುಸ್ತಕದಲ್ಲಿ ನೋಡಿ, ಮಂತ್ರದ ಪ್ರತಿಯೊಂದು ಪದಕ್ಕೂ ಈ ನಿರ್ದಿಷ್ಟ ಉದ್ದೇಶಕ್ಕಾಗಿ ದೇವರ ಕೃಪೆಯನ್ನ ಹೇಗೆ ಕೇಳಬಹುದು ಅಂತ ಅದ್ಭುತವಾಗಿ ಒಂದು ದೇವತಾ ಶಾಸ್ತ್ರೀಯ ಚೌಕಟ್ಟನ್ನೇ ಕೊಟ್ಟಿದ್ದಾರೆ. ಇದು ಜೀವನದ ಆಧ್ಯಾತ್ಮಿಕ ಸವಾಲುಗಳಿಗೆ ಮಾತ್ರ ಅಲ್ಲ, ಲೌಕಿಕ ಸವಾಲುಗಳಿಗೂ ಮಂತ್ರ ಹೇಗೆ ದಾರಿ ತೋರಿಸಬಲ್ಲದು ಅನ್ನೋದನ್ನ ತೋರಿಸುತ್ತೆ. ಸರಿ, ಆದರೆ ನಾನಿದನ್ನ ಸಂಪೂರ್ಣವಾಗಿ ಬೇರೆ ರೀತಿ ನೋಡ್ತೀನಿ. ನೋಡಿ, ಗಾಯತ್ರಿ ಮಂತ್ರ ಖಂಡಿತ ಶಕ್ತಿಯುತ, ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ಅದರ ಶಕ್ತಿಯನ್ನ ಮದುವೆಯಂತಹ ಒಂದು ನಿರ್ದಿಷ್ಟ ಭೌತಿಕ ಫಲಿತಾಂಶಕ್ಕೆ ಸೀಮಿತಗೊಳಿಸುವುದು ಅದರ ಮೂಲ ಉದ್ದೇಶವಾದ ಸಾರ್ವತ್ರಿಕ ಜ್ಞಾನೋದಯ ಮತ್ತು ಬೌದ್ಧಿಕ ಜಾಗೃತಿಯನ್ನ ಎಲ್ಲೋ ಒಂದು ಕಡೆ ಕ್ಷುಲ್ಲಕಗೊಳಿಸುವ ಅಪಾಯವಿದೆ ಅಂತ ನನ್ನ ವಾದ. ಸ್ವತಃ ಈ ಪುಸ್ತಕದಲ್ಲೇ ಮಂತ್ರದ ಅಂತಿಮ ಗುರಿ ಮೋಕ್ಷ ಅಂತ ಹೇಳಲಾಗಿದೆ. ಒಬ್ಬ ಸಂಗಾತಿಯನ್ನು ಹುಡುಕುವುದಕ್ಕಿಂತ ಮೋಕ್ಷ ಅನ್ನೋದು ಎಷ್ಟು ದೊಡ್ಡ ಗುರಿ, ನೀವೇ ಯೋಚಿಸಿ. ನೀವು ಹೇಳೋದು ಒಂದು ರೀತಿಯಲ್ಲಿ ಸರಿ. ಅಂತಿಮ ಗುರಿ ಮೋಕ್ಷವೇ, ಅದರಲ್ಲಿ ಅನುಮಾನ ಇಲ್ಲ. ಆದ್ರೆ ಅದಕ್ಕೋಸ್ಕರ ಜೀವನದ ಬೇರೆ ಹಂತಗಳನ್ನ ನಾವು ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ ಅಲ್ವಾ? ನೋಡಿ, ನಮ್ಮ ಜೀವನದಲ್ಲಿ 4 ಮುಖ್ಯ ಗುರಿಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಅಂದ್ರೆ ಸರಿಯಾದ ದಾರಿಯಲ್ಲಿ ನಡಿಬೇಕು, ಜೀವನಕ್ಕೆ ಬೇಕಾದದ್ದನ್ನು ಸಂಪಾದಿಸ್ಬೇಕು, ನ್ಯಾಯಬದ್ಧವಾದ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಮತ್ತು ಕೊನೆಗೆ ಮುಕ್ತಿ ಸಾಧಿಸ್ಬೇಕು. ಗೃಹಸ್ಥಾಶ್ರಮ ಅಂದ್ರೆ ಮದುವೆಯಾಗಿ ಸಂಸಾರ ನಡೆಸೋದು, ಈ ಎಲ್ಲದಕ್ಕೂ ಒಂದು ರೀತಿ ಅಡಿಪಾಯ. ಗೃಹಸ್ಥಾಶ್ರಮದ ಮಹತ್ವವನ್ನು ನಾನು ಒಪ್ಪುತ್ತೇನೆ. ಆದರೆ ಅದಕ್ಕೂ ಗಾಯತ್ರಿ ಮಂತ್ರದ ಮೂಲ ಉದ್ದೇಶಕ್ಕೂ ಏನು ಸಂಬಂಧ? ಅಲ್ಲ, ನೇರವಾದ ಸಂಬಂಧ ಇದೆ. ಗೃಹಸ್ಥಾಶ್ರಮ ಅನ್ನೋದು ಧರ್ಮ ಪಾಲನೆಗೆ ಬಹಳ ಮುಖ್ಯವಾದ ಹಂತ. ಆ ಹಂತವನ್ನು ಪ್ರವೇಶಿಸೋಗೆ ಅಡ್ಡಿಯಾಗ್ತಿದೆ ಅಂದಾಗ ಅದನ್ನ ನಿವಾರಿಸುವಂತ ದೇವರ ಸಹಾಯ ಕೇಳೋದು ಹೇಗೆ ತಪ್ಪಾಗುತ್ತೆ? ಈ ಪುಸ್ತಕದ 13ನೇ ಪುಟದಲ್ಲಿರೋ ಪ್ರಾರ್ಥನೆ ನೋಡಿ. ಅದು ಕೇವಲ ಒಬ್ಬ ಗಂಡ ಅಥವಾ ಹೆಂಡತಿ ಬೇಕು ಅಂತ ಕೇಳೋದಲ್ಲ, ಬದಲಿಗೆ ಆಧ್ಯಾತ್ಮಿಕ ಜೀವನಕ್ಕೆ, ಧರ್ಮದ ದಾರಿಯಲ್ಲಿ ನಡೆಯೋಕೆ ಸಹಾಯ ಮಾಡುವಂತ ಸಂಗಾತಿ ಬೇಕು ಅಂತ ಕೇಳೋದು. ಇದು ಕೇವಲ ಲೌಕಿಕ ಆಸೆ ಅಲ್ಲ, ಇದೊಂದು ಧಾರ್ಮಿಕ ಅವಶ್ಯಕತೆ. ಸರಿ, ನೀವು ಹೇಳೋದು ಒಂದು ರೀತಿಯಲ್ಲಿ ನಿಜ, ಗೃಹಸ್ಥಾಶ್ರಮ ಧರ್ಮದ ಭಾಗವೇ. ಆದ್ರೆ ನನ್ನ ಗೊಂದಲ ಇರೋದು ಬೇರೆ ಕಡೆ. ನೋಡಿ, ಈ ಪುಸ್ತಕದ ಉದ್ಘಾತ ಭಾಗದಲ್ಲಿ, ಅಂದ್ರೆ 26 ಮತ್ತು 27ನೇ ಪುಟಗಳಲ್ಲಿ ಸಂಧ್ಯಾವಂದನೆ ಮತ್ತು ಗಾಯತ್ರಿ ಜಪವನ್ನ ಮೋಕ್ಷ ಸಾಧನೆಗಾಗಿ ಮಾಡುವ ಆಧ್ಯಾತ್ಮಿಕ ತಪಸ್ಸು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಅದರ ಅಂತಿಮ ಗುರಿ. ಮಂತ್ರದ ಹೃದಯವೇ ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತ. ಇದು ಜ್ಞಾನಕ್ಕಾಗಿ, ವಿವೇಕಕ್ಕಾಗಿ, ಸರಿತಪ್ಪುಗಳನ್ನು ಅರಿಯುವ ಶಕ್ತಿಗಾಗಿ ಮಾಡುವ ಪ್ರಾರ್ಥನೆ. ಹೌದು, ಬುದ್ಧಿಯನ್ನು ಪ್ರೋತ್ಸಾಹಿಸಲಿ ಅಂತಲೇ. ಮದುವೆಗೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋಕ್ಕೂ ಬುದ್ಧಿ ಬೇಕಲ್ವೇ? ಖಂಡಿತ ಬೇಕು. ಆದರೆ ಇಲ್ಲ ಆಗ್ತಿರೋದೇನು ಅಂದ್ರೆ, ಸಾರ್ವತ್ರಿಕ ಜ್ಞಾನದ ಸಾಗರವನ್ನ ತಗೊಂಡು ಹೋಗಿ ನನ್ಗೊಂದು ಒಳ್ಳೆಯ ಗಂಡ ಅಥವಾ ಹೆಂಡ್ತಿಯನ್ನ ಹುಡುಕುವ ಬುದ್ಧಿ ಕೊಡು ಅಂತ ಒಂದು ಸಣ್ಣ ಬಿಂದಿಗೆಯಲ್ಲಿ ಹಿಡಿದಿಟ್ಟ ಹಾಗೆ ಆಗ್ತಿದೆ. ಹೀಗೆ ನಿರ್ದಿಷ್ಟ ಫಲಿತಾಂಶಗಳ ಮೇಲೆ ನಾವು ಗಮನ ಹರಿಸಿದಾಗ ಪ್ರಾರ್ಥನೆ ಅನ್ನೋದು ಒಂದು ವ್ಯವಹಾರದ ತರ ಆಗ್ಬಿಡುತ್ತೆ. ನಾನಿಷ್ಟು ಜಪ ಮಾಡ್ತೀನಿ, ನೀನ್ ನನ್ಗಿದನ್ನ ಕೊಡು ಅನ್ನೋ ಮನೋಭಾವ ಬಂದ್ಬಿಡುತ್ತೆ. ಆಗ ಆಧ್ಯಾತ್ಮಿಕ ಸಾಧನೆಗೂ ಒಂದು ಡೀಲ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಉಳೀತು? ಹಾಗಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈ ಪುಸ್ತಕದಲ್ಲೇ ಪುಟ 8ರಲ್ಲಿ ಗಾಯತ್ರಿಯ ಮೂಲಕ ಎಲ್ಲಾ ಪ್ರಾರ್ಥನೆಗಳನ್ನು ಭಗವಂತನಿಗೆ ಸಲ್ಲಿಸೋಣ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ಮೇಲೆ ಮದುವೆ ಆಗ್ಬೇಕೆಂಬ ಪ್ರಾರ್ಥನೆ ಯಾಕೆ ಸಲ್ಲಿಸಬಾರದು?
ಜೀವನದ ಪ್ರಾಯೋಗಿಕ ಸಮಸ್ಯೆಗಳಿಗೆ ಧರ್ಮದಲ್ಲಿ ಪರಿಹಾರ ಇಲ್ಲಾಂದ್ರೆ ಹೇಗೆ? ನಮ್ಮ ಕಷ್ಟಗಳನ್ನ ದೇವರತ್ರ ಹೇಳ್ಕೊಳ್ದೆ ಇನ್ಯಾರತ್ರ ಹೇಳ್ಕೊಳ್ಳೋದು? ಗೃಹಸ್ಥಾಶ್ರಮಕ್ಕೆ ಬರುವ ಅಡ್ಡಿ ನಿವಾರಿಸು ಅಂತ ಕೇಳೋದು ಪುರುಷಾರ್ಥ ಸಾಧನೆಗೆ ಪೂರಕವೇ ಆಗಿದೆ, ವಿರುದ್ಧವಾಗಿಲ್ಲ. ನೀವು ಹೇಳುವ ಕಷ್ಟದ ಅರಿವು ನನಗಿದೆ. ಆದರೆ ಸಮಸ್ಯೆಯನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಇದೇ ಪುಸ್ತಕದ 10ನೇ ಪುಟದಲ್ಲಿ ಲೇಖಕರು ಒಂದು ವಿಷಾದ ವ್ಯಕ್ತಪಡಿಸ್ತಾರೆ. ಇವತ್ತಿನ ಕಾಲದ ಹೆಣ್ಣುಮಕ್ಕಳು ಗಂಡನಲ್ಲಿ ಆಧ್ಯಾತ್ಮಿಕ ಗುಣಗಳನ್ನು ನೋಡೋ ಬದಲು ದುಡ್ಡು, ಐಷಾರಾಮಿ ಸುಖಭೋಗ, ಸೌಂದರ್ಯ ಇವುಗಳನ್ನೇ ಬಯಸ್ತಾರೆ ಅಂತ ಬೇಸರ ಪಟ್ಕೊಳ್ತಾರೆ. ಈಗ ಹೇಳಿ, ಇದು ಮೂಲತಃ ಒಂದು ಸಾಮಾಜಿಕ ಸಮಸ್ಯೆ ಅಲ್ವಾ? ಹೌದು, ಸಾಮಾಜಿಕ ಸಮಸ್ಯೆನೇ. ಅದಕ್ಕೆ ಪ್ರಾರ್ಥನೆ ಉತ್ತರ ಅಲ್ಲ, ಅಲ್ಲೇ ನನ್ನ ಆಕ್ಷೇಪ ಇರೋದು. ಇದು ಸಮಾಜದ ಮನಸ್ಥಿತಿಯಲ್ಲಾಗಿರುವ ಬದಲಾವಣೆ. ಇಂತಹ ಒಂದು ದೋಷಪೂರಿತ ವ್ಯವಸ್ಥೆಗೆ ಹೊಂದಿಕೊಳ್ಳೋಕೆ ಅಥವಾ ಅದೃಷ್ಟದಿಂದ ನಮ್ಗೊಬ್ರು ಒಳ್ಳೆಯವರು ಸಿಗ್ಲಿ ಅಂತ ಮಂತ್ರ ಜಪಿಸೋದು ಒಂದು ದೊಡ್ಡ ಸಾಮಾಜಿಕ ಗಾಯಕ್ಕೆ ಒಂದು ಆಧ್ಯಾತ್ಮಿಕ ಬ್ಯಾಂಡೇಜ್ ಹಾಕಿದ ಹಾಗೆ ಆಗುದಿಲ್ವೇ? ಗಾಯತ್ರಿ ಮಂತ್ರವೇ ಬುದ್ಧಿಯನ್ನು ಪ್ರಚೋದಿಸು ಎನ್ನುವಾಗ ಆ ಬುದ್ಧಿಯನ್ನ ಬಳಸಿ ಈ ಸಾಮಾಜಿಕ ಸಮಸ್ಯೆಯ ಕಾರಣಗಳೇನು, ಅದನ್ನ ಹೇಗೆ ಬದಲಾಯಿಸ್ಬೋದು ಅಂತ ನಾವು ವಿಶ್ಲೇಷಿಸುವುದು ಬೇಡ್ವೇ? ಕೇವಲ ಪ್ರಾರ್ಥನೆ ಮಾಡಿ ಕೈಕಟ್ಟಿ ಕೂಡುವುದು ಮಂತ್ರದ ಉದ್ದೇಶಕ್ಕೆ ಮಾಡುವ ಅಪಚಾರವಲ್ಲವೇ? ಇಲ್ಲ, ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ಇದು ಕೇವಲ ಬ್ಯಾಂಡೇಜ್ ಅಲ್ಲ ಅಥವಾ ಕೈಕಟ್ಟಿ ಕೂರುವುದು ಅಲ್ಲ. ಪ್ರಾರ್ಥನೆ ಕೇವಲ ಹೊಂದಾಣಿಕೆಗಾಗಿ ಅಲ್ಲ, ಅದು ಬದಲಾವಣೆಗಾಗಿಯೂ ಇದೆ. ನೀವು 13ನೇ ಪುಟದಲ್ಲಿರೋ ಪ್ರಾರ್ಥನೆಯನ್ನ ಪೂರ್ತಿಯಾಗಿ ಗಮನಿಸಬೇಕು. ಅದು ಕೇವಲ ನನಗೊಬ್ಬ ಒಳ್ಳೆಯ ಗಂಡ ಸಿಗಲಿ ಅಂತಿಲ್ಲ. ಬದಲಾಗಿ ಕೆಲವು ಹೆಣ್ಣು ಮಕ್ಕಳಿಗೆ ಆಧ್ಯಾತ್ಮಿಕ ಹುಡುಗರನ್ನು ಬಯಸದೆ ಐಷಾರಾಮಿ ಜೀವನ ಕೊಡುವರೇ ಶ್ರೇಷ್ಠರು ಎಂಬ ಯೋಚನೆ ಉಂಟಾಗದ ಹಾಗೆ ಅವರ ಮನಸ್ಸನ್ನ ಪ್ರೇರೇಪಿಸು ಅಂತ ದೇವರನ್ನು ಕೇಳಿಕೊಳ್ಳಲಾಗುತ್ತಿದೆ. ಇದು ಹೊಂದಾಣಿಕೆಯಲ್ಲ, ಇದು ಇಡೀ ಸಮಾಜದ ಮನಸ್ಥಿತಿಯ ಪರಿವರ್ತನೆಗಾಗಿ, ಉನ್ನತ ಮೌಲ್ಯಗಳ ಅರಿವು ಮೂಡಲಿ ಅಂತ ಮಾಡುವ ಪ್ರಾರ್ಥನೆ. ಇದು ಸಾಮಾಜಿಕ ಸಮಸ್ಯೆಯ ಮೂಲಕ್ಕೆ ದೈವಿಕ ಹಸ್ತಕ್ಷೇಪವನ್ನು ಕೋರುತ್ತಿದೆ. ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೇನಿದೆ? ಒಂದು ನಿಮಿಷ. ನೀವು ಹೇಳುವುದರಲ್ಲಿ ಒಂದು ಸತ್ಯವಿದೆ. ಪ್ರಾರ್ಥನೆ ಬದಲಾವಣೆ ತರಬಹುದು ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದರೆ ನನ್ನ ಮೂಲ ಪ್ರಶ್ನೆ ಇರೋದು ಗಾಯತ್ರಿಯಂತಹ ಮಹಾಮಂತ್ರವನ್ನ ಈ ಕೆಲಸಕ್ಕೆ ಬಳಸಬೇಕೇ ಎನ್ನುವುದು. ಯಾಕಂದ್ರೆ ಈ ಪುಸ್ತಕದಲ್ಲಿ ಮಂತ್ರದ ಪದಗಳಿಗೆ ಹೊಸ ಅರ್ಥ ಕಲ್ಪಿಸಲಾಗಿದೆ. ಅದರ ಬಗ್ಗೆ ನನ್ನ ಗಂಭೀರ ಆಕ್ಷೇಪವಿದೆ. ಉದಾಹರಣೆಗೆ ಸವಿತುಹು ಅನ್ನೋ ಪದ ಸಾಮಾನ್ಯವಾಗಿ ವೇದಗಳಲ್ಲಿ ಇದರ ಅರ್ಥ ಸೃಷ್ಟಿಕರ್ತ ಅಥವಾ ಪ್ರೇರಕ ಶಕ್ತಿ ಅಂತ. ಆದರೆ ಇಲ್ಲಿ ಈ ಪುಸ್ತಕದಲ್ಲಿ ಯೋಗ್ಯ ಸಂಗಾತಿಯನ್ನು ಸೃಷ್ಟಿಸುವವನು ಅಂತ ನಿರ್ದಿಷ್ಟವಾಗಿ ಅರ್ಥೈಸಲಾಗಿದೆ. ಅದೇ ರೀತಿ ವರೇಣ್ಯಂ ಪದ, ಅದರ ಸಾಮಾನ್ಯ ಅರ್ಥ ಆರಿಸಿಕೊಳ್ಳಲು ಯೋಗ್ಯವಾದ ಅಥವಾ ದ ಮೋಸ್ಟ್ ಎಕ್ಸಲೆಂಟ್ ಅಂತ. ಎಕ್ಸಾಕ್ಟ್ಲಿ, ದ ಮೋಸ್ಟ್ ಎಕ್ಸಲೆಂಟ್ ಅಂತ. ಅದಲ್ಲಿ ತಪ್ಪೇನಿದೆ? ತಪ್ಪಿಲ್ಲ. ಆದರೆ ಇಲ್ಲಿ ಅದನ್ನು ಪುರುಷನನ್ನು ವಧುವಿಗೆ ಆಪೇಕ್ಷಣೀಯನನ್ನಾಗಿಸುವವನು ಅಂತ ಒಂದು ಕುರಿತ ಚೌಕಟ್ಟಿಗೆ ಸೀಮಿತಗೊಳಿಸಲಾಗಿದೆ. ಈ ಅರ್ಥವಿವರಣೆ ಬಹಳ ಚಾಣಾಕ್ಷತನದಿಂದ ಕೂಡಿದೆ ನಿಜ, ಆದರೆ ಇದು ಈ ಒಂದು ಸಮಸ್ಯೆಗೆ ಮಾತ್ರ ಸೀಮಿತ. ಹೀಗೆ ಪ್ರತಿಯೊಂದು ಲೌಕಿಕ ಸಮಸ್ಯೆಗೂ, ಇಂದು ಮದುವೆಗೆ, ನಾಳೆ ಉದ್ಯೋಗಕ್ಕೆ, ನಾಡಿದ್ದು ಆರೋಗ್ಯಕ್ಕೆ ಒಂದು ಸಾರ್ವತ್ರಿಕ ಮಂತ್ರವನ್ನು ಮರುವ್ಯಾಖ್ಯಾನಿಸುತ್ತಾ ಹೋದರೆ ಅದರ ಮೂಲ ಏಕೀಕೃತ ಅರ್ಥವೇ ದುರ್ಬಲಗೊಂಡು ಅದರ ಸಾರ್ವತ್ರಿಕ ಶಕ್ತಿಯನ್ನಾಗ್ಬಿಟ್ಟ. ನನ್ನ ಪ್ರಕಾರ ಇದು ಮಂತ್ರದ ಅರ್ಥವನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಅದರ ಆಳ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಪ್ರದರ್ಶಿಸುತ್ತದೆ. ಪುಟ 11ರಿಂದ 13ರವರೆಗಿನ ವಿವರಣೆ ನೋಡಿ, ಅದು ಎಷ್ಟು ವ್ಯವಸ್ಥಿತವಾಗಿದೆ. ಇದು ಮಂತ್ರ ಕೇವಲ ಒಂದು ಕಲ್ಲಿನಲ್ಲಿ ಕೆತ್ತಿದ ಸೂತ್ರವಲ್ಲ, ಬದಲಿಗೆ ಮನುಷ್ಯನ ಬೇರೆ ಬೇರೆ ಅಗತ್ಯಗಳಿಗೆ ಸ್ಪಂದಿಸಬಲ್ಲ ಒಂದು ಜೀವಂತ ಪ್ರಾರ್ಥನೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ವೇದಗಳ ಸಾರವೇ ಅದು. ಅವುಗಳ ಅರ್ಥಕ್ಕೆ ಹಲವು ಆಯಾಮಗಳಿರುತ್ತವೆ. ಸಂದರ್ಭಕ್ಕೆ ತಕ್ಕಂತೆ ಅರ್ಥವನ್ನು ಗ್ರಹಿಸುವುದೇ ಜ್ಞಾನದ ಲಕ್ಷಣ. ಮದುವೆಯ ಸಮಸ್ಯೆಯನ್ನು ಎದುರಿಸುತ್ತಿರುವ ಒಬ್ಬ ಸಾಧಕನಿಗೆ ಸವಿತೃದೇವರು ಯೋಗ್ಯ ಸಂಗಾತಿಯನ್ನು ಸೃಷ್ಟಿಸುವನು ಆಗಿ ಕಾಣುವುದರಲ್ಲಿ ತಪ್ಪೇನಿದೆ? ಇದು ಅವರ ನಂಬಿಕೆಯನ್ನ, ಶ್ರದ್ಧೆಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ, ಪ್ರಾರ್ಥನೆಯನ್ನು ಹೆಚ್ಚು ವೈಯಕ್ತಿಕ ಮತ್ತು ಶಕ್ತಿಯುತವಾಗಿಸುತ್ತದೆ. ಹಾಗಾದರೆ ನಿಮ್ಮ ಪ್ರಕಾರ ಮಂತ್ರದ ಅರ್ಥವನ್ನು ವೈಯಕ್ತಿಕ ಅನುಕೂಲಕ್ಕೆ ತಕ್ಕಂತೆ ಬದಲಿಸುವುದರಿಂದ ಶ್ರದ್ಧೆ ಹೆಚ್ಚಾಗುತ್ತದೆಯಾ, ಅಥವಾ ಮೂಲ ಅರ್ಥವನ್ನು ಅರ್ಥಮಾಡಿಕೊಂಡು ಅದಕ್ಕೆ ಸಂಪೂರ್ಣವಾಗಿ ಶರಣಾಗುವುದರಿಂದ ಶ್ರದ್ಧೆ ಹೆಚ್ಚಾಗುತ್ತದೆಯಾ? ಇದರಲ್ಲಿ ಯಾವುದು ನಿಜವಾದ ಭಕ್ತಿ? ಕ್ಷಮಿಸಿ, ಆದರೆ ನಾನು ಈ ವಾದವನ್ನು ಒಪ್ಪುವುದಿಲ್ಲ. ಯಾಕೆ? ಯಾಕಂದ್ರೆ ಮಂತ್ರದ ಸಾರ್ವತ್ರಿಕತೆಯನ್ನ ಕಾಪಾಡುವುದು ಬಹಳ ಮುಖ್ಯ. ಅದರ ನಿಜವಾದ ಶಕ್ತಿ ಇರೋದೇ ಅದರ ನಿರ್ದಿಷ್ಟವಲ್ಲದ ಎಲ್ಲರ ಬುದ್ಧಿಯನ್ನು ಪ್ರೇರೇಪಿಸುವ ಗುಣದಲ್ಲಿ.
ಒಮ್ಮೆ ನಾವು ಅದನ್ನು ಹೀಗೆ ಮದುವೆ, ಉದ್ಯೋಗ, ಆರೋಗ್ಯ ಅಂತ ಪ್ರತಿಯೊಂದಕ್ಕೂ ಮರು ವ್ಯಾಖ್ಯಾನಿಸಲು ಶುರು ಮಾಡಿದ್ರೆ ಅದು ತನ್ನ ಮೂಲ ಸ್ವರೂಪವನ್ನೇ ಕಳ್ಕೊಳ್ಳುತ್ತೆ. ಆಗ ಅದು ಕೇವಲ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಒಂದು ಟೂಲ್ ಆಗಿಬಿಡುತ್ತದೆ. ಆತ್ಮಜ್ಞಾನ ಮತ್ತು ಮೋಕ್ಷಕ್ಕೆ ದಾರಿಯಾಗುವ ಆಧ್ಯಾತ್ಮಿಕ ತಪಸ್ಸಾಗಿ ಉಳಿಯೋದಿಲ್ಲ. ಈ ಪುಸ್ತಕದ ಉದ್ದೇಶ ಒಳ್ಳೆಯದೇ ಇರ್ಬೋದು, ಆದರೆ ಈ ವಿಧಾನ ದೀರ್ಘಕಾಲದಲ್ಲಿ ಮಂತ್ರದ ಗಾಂಭೀರ್ಯವನ್ನೇ ಕಡಿಮೆ ಮಾಡುವ ಅಪಾಯವನ್ನು ಹೊಂದಿದೆ. ಗಾಯತ್ರಿ ಕೇವಲ ನಮ್ಮ ಕೋರಿಕೆಗಳನ್ನು ಕೇಳುವ ದೇವತೆಯಲ್ಲ, ಅವಳು ವೇದಮಾತೆ, ಜ್ಞಾನದ ಅಧಿದೇವತೆ. ಆ ಸ್ಥಾನವನ್ನ ನಾವು ಗೌರವಿಸಬೇಕು. ನಮ್ಮ ಇವತ್ತಿನ ಚರ್ಚೆ ಒಂದು ವಿಷಯವನ್ನಂತೂ ಸ್ಪಷ್ಟಪಡಿಸಿದೆ. ಮದುವೆಯಂತಹ ಜೀವನದ ಪ್ರಾಯೋಗಿಕ ಸವಾಲುಗಳಿಗೆ ಗಾಯತ್ರಿ ಮಂತ್ರವನ್ನ ಹೇಗೆ ಅನ್ವಯಿಸಬಹುದು ಅನ್ನೋದಕ್ಕೆ ಈ ಪುಸ್ತಕ ಒಂದು ಬಲವಾದ ವಾದವನ್ನು ಮುಂದಿಡುತ್ತೆ. ಮಂತ್ರದ ಪದಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಅರ್ಥೈಸುವ ಮೂಲಕ ದೈವಿಕ ಕೃಪೆ ಅನ್ನೋದು ನಮ್ಮ ದಿನನಿತ್ಯದ ಬದುಕಿನಿಂದ ಬೇರೆಯಾಗಿಲ್ಲ, ಬದಲಿಗೆ ಧರ್ಮದ ದಾರಿಯಲ್ಲಿ ಬರುವ ಅಡೆತಡೆಗಳನ್ನ ನಿವಾರಿಸಲು ಅದನ್ನು ನಾವು ಕೇಳಿಕೊಳ್ಳಬಹುದು ಅಂತ ಇದು ತೋರಿಸುತ್ತೆ. ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನಗಳು ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ಪೂರಕ. ಹೌದು, ಈ ಪುಸ್ತಕ ಗಾಯತ್ರಿ ಮಂತ್ರಕ್ಕೆ ಒಂದು ನಿರ್ದಿಷ್ಟ ಪ್ರಾಯೋಗಿಕ ಉಪಯೋಗವನ್ನು ತೋರಿಸ್ಕೊಟ್ರೂ ಅದರ ದೊಡ್ಡ ಚಿತ್ರಣವನ್ನು ನೋಡಿದಾಗ ಆಧ್ಯಾತ್ಮಿಕ ಶುದ್ಧೀಕರಣ, ಬೌದ್ಧಿಕ ಜ್ಞಾನೋದಯ ಮತ್ತು ಕೊನೆಗೆ ಮೋಕ್ಷ ಅನ್ನುವ ಉನ್ನತ ಗುರಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅನ್ನೋದನ್ನು ನಾವು ನೋಡಿದ್ದೇವೆ. ನಿರ್ದಿಷ್ಟ ಭೌತಿಕ ಫಲಿತಾಂಶಗಳ ಮೇಲೆ ಗಮನ ಹರಿಸುವುದು ಈ ಪವಿತ್ರ ಮಂತ್ರದ ಗಹನವಾದ ಸಾರ್ವತ್ರಿಕ ಸಾರವನ್ನ ಕಾಪಾಡುತ್ತದೆಯೇ ಅಥವಾ ದುರ್ಬಲಗೊಳಿಸುತ್ತದೆಯೇ ಎಂಬ ಮೂಲಭೂತ ಪ್ರಶ್ನೆ ಮಾತ್ರ ಹಾಗೆಯೇ ಉಳಿಯುತ್ತದೆ. ಅದೇ ಸಮಯದಲ್ಲಿ ಮದುವೆಯಂಥ ಜೀವನದ ದೊಡ್ಡ ಸವಾಲುಗಳನ್ನು ಎದುರಿಸಲು ಅದರ ಬಳಕೆಯ ಒಂದು ಚೌಕಟ್ಟನ್ನು ಕೊಡುತ್ತೆ. ಆಧ್ಯಾತ್ಮಿಕ ಸಾಧನೆ ಮತ್ತು ಲೌಕಿಕ ಅವಶ್ಯಕತೆಗಳ ನಡುವಿನ ಈ ಸಮತೋಲನವನ್ನು ಹೇಗೆ ಸಾಧಿಸುವುದು ಅನ್ನೋದು ಇನ್ನೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಹೌದು, ಈ ವಿಭಿನ್ನ ದೃಷ್ಟಿಕೋನಗಳಲ್ಲಿ ಅನ್ವೇಷಿಸಲು ಇನ್ನೂ ಹೆಚ್ಚಿನ ವಿಷಯಗಳಿವೆ. ಅಂತಿಮವಾಗಿ ಒಬ್ಬ ಸಾಧಕನು ತನ್ನ ಶ್ರದ್ಧೆ ಮತ್ತು ವಿವೇಕದಿಂದ ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುದನ್ನು ತಾನೇ ನಿರ್ಧರಿಸಬೇಕು. ಈ ಪುಸ್ತಕ ಆ ನಿರ್ಧಾರಕ್ಕೆ ಬೇಕಾದ ಒಂದು ದೃಷ್ಟಿಕೋನವನ್ನು ಒದಗಿಸುತ್ತದೆ.